ಹಾಯ್ ಓಕೆ ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಸೆಕೆಂಡ್ ರೌಂಡ್ ಬಗ್ಗೆ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೋದು ವಿತ್ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಮೆಡಿಕಲ್ ಸ್ಟೂಡೆಂಟ್ ಆಗಿತ್ತಂತಂದರೆ ನನಗೆ ಆ್ಯಕ್ಚುಲಿ ಅಂತಂದರೆ ಮೆಡಿಕಲ್ ಸ್ಟೂಡೆಂಟ್ ನನಗೆ ಏನಾದರೂ ಒಬ್ಬರದಾದ್ರೂ ಲಾಗಿನ್ ಸಿಕ್ಕಿತ್ತಂದರೆ ನಾನೇ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೆ. ನಿಮ್ಗೆ ತೋರಿಸ್ತೀನಿ ಏನೇನೆಲ್ಲ ತೋರಿಸುತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಂತಂದು. ಓಕೆ, ಸೊ ನೀವು ಬಿಫೋರ್ ಇಲ್ಲಿಗ ಆಪ್ಷನ್ ಎಂಟ್ರಿ ಲಾಗಿನ್ ಪೇಜ್ ಬರಲಿಕ್ಕೆ ಅಂತ ಮುಂಚೆಗೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರ್ತಕ್ಕಂಥ CET ನಂಬರ್, ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ OTP ಹಾಕಿಬಿಟ್ಟು ಸೆಲ್ಫಿ ತೋರಿಸ್ಬಿಟ್ಟು ಏನು ಮಾಡ್ತೀರಾ, ಲಾಗಿನ್ ಆಗ್ತೀರಾ. ಇಲ್ಲಿವರೆಗೂ ಕೂಡ ಅಂತ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಂದ ತಕ್ಷಣ ಇಲ್ಲಿ ನಿಮ್ಗೆ ಏನಂತಂದರೆ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ KE ಒಳಗಡೆ KCET ಆ್ಯಂಡ್ ನೀಟ್ ಎರಡೂ ಕೂಡ ಬರೆದವ್ರಿಗಂತೂ ಏನೂ ಕೂಡ ಸಮಸ್ಯೆ ಇಲ್ಲ. ಓಕೆ, ಓನ್ಲಿ ನೀಟ್ ಅಷ್ಟೇ ಬರೆದಿತ್ತು, ಫಸ್ಟ್ ರಿಜಿಸ್ಟ್ರೇಷನ್ ಆಗಿದ್ರಿ, ನೀವು ಇದೀಗ ತಾನೇ ಫಸ್ಟ್ ಲಾಗಿನ್ ಆಗ್ತಿದ್ರ ಅಂತಂದರೆ ನಿಮಗೆ 750 ರೂಪಾಯಿ ಪೇಮೆಂಟ್ ಕೇಳ್ತದ. ಈಗಾಗಲೇ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ್ರಿ, ನೀವು ಚಾಯ್ಸ್ 2 ಆರ್ ಚಾಯ್ಸ್ 3 ಕೊಟ್ಕೊಂಡು ಬಂದಿದ್ರಿ. ಅಥವಾ ಈ ಒಂದು ಸ್ಟೂಡೆಂಟ್ ನಾನು ಚಾಯ್ಸ್ 2 ಕೊಟ್ಟಿರೋದು ಸ್ಟೂಡೆಂಟ್ ಇದು. ಸೊ ಹಂಗಾಗಿ ನಿಮಗೆ ತೋರಿಸ್ತೀನಿ ಚಾಯ್ಸ್ 2 ಕೊಟ್ಟಿರೋ ಸ್ಟೂಡೆಂಟ್ ಯಾವ ರೀತಿ ಇರ್ತದೆ, ಚಾಯ್ಸ್ 3 ಸ್ಟೂಡೆಂಟ್ ಕೊಟ್ಟಿರಿದ್ರೆ ಯಾವ ರೀತಿ ಇರ್ತದೆ, ಫ್ರೆಶ್ ರಿಜಿಸ್ಟ್ರೇಷನ್ ಆಗಿ ಪೇಮೆಂಟ್ ಮಾಡಿ ಆದ ತಕ್ಷಣ ಏನೆಲ್ಲ ಇರ್ತದೆ ಅಂತಂದು. ಸೊ ಚಾಯ್ಸ್ 2 ಕೊಟ್ಟಿರ್ತಾರೆ, ನಿಮಗೆ ಕಾಲೇಜ್ ಶೋ ಆಗ್ತದೆ ನಿಮಗೆ, ಯಾಕಂದರೆ ನಿಮಗೆ ಯಾವ ಕಾಲೇಜ್ ಹೋಲ್ಡಲ್ಲಿ ಇರ್ತದೆ ಈ ಕಾಲೇಜ್ ಶೋ ಅಲ್ಲಿ ಇರುತ್ತೆ. ಚಾಯ್ಸ್ 3 ಕೊಟ್ಟರೆ ಇಲ್ಲಿ ಯಾವುದು ಕೂಡ ಇರಲ್ಲ, ಡಿಲೀಟ್ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ದಿಸ್ ಕಾಲೇಜ್ ಶೋಯಿಂಗ್ ಏನಂತಂದರೆ ನಿಮ್ಮದು ಡಿಲೀಟ್ ಆಗಿರ್ತದೆ. ಓಕೆ, ಆ್ಯಂಡ್ ಈ ಕಡೆ ನಿಮಗೆ ಪೇಮೆಂಟ್ ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ಚಾಯ್ಸ್ 1 ಕೊಟ್ಟೋರು ಅಂದರೆ ಪೇಮೆಂಟ್ ಇತ್ತು, ಚಾಯ್ಸ್ ನಿಮಗೆ 2 ಆ್ಯಂಡ್ 3 ಕೊಟ್ಟೋರಿಗೆ ಯಾವುದೇ ರೀತಿ ಪೇಮೆಂಟ್ ಇರಲಿಲ್ಲ, ಹಂಗಾಗಿ ಖಾಲಿ ಇರ್ತದೆ. ಓಕೆ ಸರಿ, ಮತ್ತೇನಪ್ಪ ಅಂದರೆ ನೆಕ್ಸ್ಟ್ ಈಗ ನಾನು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯಾರೆಲ್ಲ ಪ್ರೆಸ್ ರಿಜಿಸ್ಟ್ರೇಷನ್ ಆದವರು ಸಹಿತ ಆ್ಯಂಡ್ ಚಾಯ್ಸ್ 2 ಕೊಟ್ಟರು, ಚಾಯ್ಸ್ 3 ಕೊಟ್ಟರು, ಅಥವಾ ಇದೀಗ ತಾನೇ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಂದಿದ್ದಾರೆ 750 ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟು ಅಂದರೂ ಸಹಿತ, ಅಥವಾ ನೀವು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿ ಮತ್ತೆ ಬಂದು 750 ರೂಪಾಯಿ ಪೇಮೆಂಟ್ ಮಾಡಿದ್ರು ಸಹಿತ ನೀವು ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದು ಇಲ್ಲಿ ಕಾಣಿಸುತ್ತೆ. ನೋಡಿ, ಇಲ್ಲಿ ನೀವು ಒಂದು ಥಿಂಗ್ಸ್ ಹೇಳ್ಬಿಡ್ತೀನಿ, ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿ ಡೇಟ್ ಕೂಡ ಕೊಟ್ಟವ್ರೆ, ಕ್ಲೋಸ್ ಆನ್ 13/8/2026 ಅಂದರೆ 13/8/2026 ಬೆಳಗ್ಗೆ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಜಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತದ, ನೀವು ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಗ್ರಿ ಅಂತ ಕೊಡಬೇಕಾಗ್ತದ, ಪ್ರೊಸೀಡ್ ಟು ಆಪ್ಷನ್ ಎಂಟ್ರಿ ಅಂತಂದು. ಓಕೆ, ಈ ರೀತಿ ನಿಮಗೆ ಶೋ ಅಪ್ ಆಗ್ತದ. ನೀವೇನು ಮಾಡ್ಬೇಕಂತಂದರೆ ನಿಮಗೆ ಡಿಸಿಪ್ಲಿನ್ ಅಂತ ಕಾಣಿಸ್ತದ, ಡಿಸಿಪ್ಲಿನ್ ಒಳಗಡೆ ನೀಟು KCET ಎರಡೂ ಕೂಡ ಬರೆದು ನೀಟಲ್ಲೂ ಕೂಡ ಎಲಿಜಿಬಿಲಿಟಿ ತೊಗೊಂಡು ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡು ಎರಡೂ ಕೂಡ ಬರೆದಿತ್ತಂದರೆ ನಿಮಗೆ ಎರಡೂ ಕೂಡ ಶೋ ಅಪ್ ಆಗ್ತಿರ್ತದ. ಇಲ್ಲ ನೀವು ಅಷ್ಟೇ ನೀಟ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ನಿಮಗೆ KCET ಎಕ್ಸಾಮ್ ಬರ್ದಿಲ್ಲ ಅಂತಂದರೆ ನೀಟ್ ಕೋರ್ಸಸ್ಗಳು ಅಷ್ಟೇ ತೋರಿಸ್ತವೆ. ಇಲ್ಲ ನೀವು KCET ಅಷ್ಟೇ ಬರ್ದಿದ್ದೀರಾ, KCET ಕೋರ್ಸ್ ಈಗಾಗಲೇ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ್ದೀರ ಅಂತಂದರೆ KCET ಕೋರ್ಸ್ಗಳಿಗೆ ಬಿಟ್ಟರೆ ನಿಮಗೆ ನೀಟ್ಗಳು ಕೋರ್ಸ್ಗಳಿಗೆ ತೋರಿಸೋದಿಲ್ಲ. ಓಕೆ, ಈ ರೀತಿ ಡಿಫ್ರೆಂಟಾಗಿ ಬರ್ತದೆ. ನೀವು ಫಾರ್ ಎಕ್ಸಾಂಪಲ್ ಈಗ ಡಿಸಿಪ್ಲಿನ್ ಕ್ಲಿಕ್ ಮಾಡ್ಕೊಂಡಾಗ ಈ ಒಂದು ಸ್ಟೂಡೆಂಟ್ ನೀಟ್ ಎಕ್ಸಾಮ್ ಬರ್ದಿಲ್ಲ, ನೀಟ್ ಎಕ್ಸಾಮ್ ಬರ್ದಿಲ್ಲ ಅನ್ನೋಕ್ಕಿಂತಲೂ ನೀಟ್ ಎಕ್ಸಾಮ್ ಬರ್ದಿದ್ರು ಬಿಟ್ಟರು ಸೆಕೆಂಡ್ರಿ, ಬರ್ದಿದ್ರು ಸಹಿತ ಎಲಿಜಿಬಿಲಿಟಿ ಆಗಿರಲ್ಲ. ಓಕೆ, ಎಲಿಜಿಬಿಲಿಟಿ ಆಗಿತ್ತಂದರೆ ಅವ್ರಿಗೆ ಆಟೋಮೆಟಿಕ್ಲಾಗಿ ಶೋ ಅಪ್ ಆಗ್ತಾ ಇರ್ತಿತ್ತು ವಿತ್ ಎಲ್ಲನೂ ಕೂಡ ರೂಲ್ ನಂಬರ್ ಎಂಟ್ರಿ ಮಾಡಿದರೆ. ಓಕೆ ಸರಿ, ಈ ಒಂದು ಸ್ಟೂಡೆಂಟ್ ಎಲಿಜಿಬಿಲಿಟಿ ಇಲ್ಲ ಫಸ್ಟ್ ಆಫ್ ಆಲ್ ಬರ್ದಿದ್ರು ಸಹಿತ ಅಂತ ಅರ್ಥ ಮಾಡ್ಕೊತೀನಿ ನಾನು. ಇವಾಗ KCET ಎಕ್ಸಾಮು ಬರೆದ್ಬಿಟ್ಟು ಫಸ್ಟ್ ರೌಂಡ್ ಈಗ ಸೀಟ್ ಸಿಕ್ಕಿತ್ತು, ಚಾಯ್ಸ್ 2 ಕೊಟ್ಟಿತ್ತು, ಇವಾಗ ಚಾಯ್ಸ್ 2 ಕೊಟ್ಕೊಂಡು ಸೆಕೆಂಡ್ ರೌಂಡಿಗೆ ಬಂದಿದ್ದಾರೆ. ಡಿಸಿಪ್ಲಿನ್ ಕ್ಲಿಕ್ ಮಾಡ್ಕೊಂಡಾಗ ಈಗ ನಮಗೆ ಈಗ ಈ ವರ್ಷದ ಒಂದು ಗುಡ್ ನ್ಯೂಸ್ ನಿಮ್ಗೆ ಗೊತ್ತಿರುವಾಗೆ ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಮಾಡಬಹುದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಮೊದಲು ಈ ಅವ್ರದ್ದು ಆಪ್ಷನ್ ಎಂಟ್ರಿ ಏನೆಲ್ಲ ಮಾಡಿದ್ದಾರೆ ನೋಡ್ಕೊಳ್ಳೋಣ ಅಂತ. ಓಕೆ, ಕಾಣಿಸ್ತಿದೆ ಇದು ಒಂದು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಸ್ಟಾರ್ಟಿಂಗ್ ನಿಮಗೆ ಕಾಣಿಸ್ತಿದೆ ವೆಟರ್ನರಿ ಹಾಕಿದ್ದಾರೆ, ವೆಟರ್ನರಿ ಅಪ್ ಟು ಕಾಲೇಜಸ್ 6 ಕಾಲೇಜಸ್ ವೆಟರ್ನರಿ ಹಾಕೊಂಡಿದ್ದಾರೆ. ಆಮೇಲೆ ಕಾಣಿಸ್ತಿದೆ ಅಗ್ರಿಕಲ್ಚರ್ ಹಾಕೊಂಡಿದ್ದಾರೆ. ಓಕೆ, ಅಗ್ರಿಕಲ್ಚರ್ ಇದ್ದಾವೆ. ಅದಾದ ತಕ್ಷಣ ನಿಮಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಣಿಸ್ತದ, ಆ್ಯಂಡ್ ಅದಾದ ತಕ್ಷಣ BS ನರ್ಸಿಂಗ್ ಕಾಣಿಸ್ತದ. ಓಕೆ, ಅಪ್ ಟು 156. ಓಕೆ, ಕಾಣಿಸ್ತಿದೆ 156, 157 ಕಾಲೇಜ್ ಸಿಕ್ಕಿದೆ. ಓಕೆ, ಫಾರ್ ಎಕ್ಸಾಂಪಲ್ ಶ್ರೀನಿಧಿ ಕಾಲೇಜ್ ಆಫ್ ನರ್ಸಿಂಗ್ 157 ಕಾಲೇಜ್ ಸಿಕ್ಕಿದ. ಈ ಒಂದು ಸ್ಟೂಡೆಂಟು 156 ಮೇಲೆ ಚಾಯ್ಸ್ 2 ಕೊಟ್ಟಿತ್ತು. ಆಯಿತಾ, ಚಾಯ್ಸ್ 2ನ ಕೊಟ್ಟಾಗ ರೂಲ್ಸ್ ಏನಿರುತ್ತೆ ಆಟೋಮೆಟಿಕ್ಲಿಯಾಗಿ ಮೇಲೆ ಕಾಲೇಜಸ್ ಎಲ್ಲ ಕೂಡ ಶೋ ಅಪ್ ಆಗ್ತದೆ. 150 ಕೆಳಗಡೆ ಇರ್ತಕ್ಕಂಥ 158, 159 ಎಲ್ಲನೂ ಕೂಡ ಡಿಲೀಟ್ ಆಗಿರ್ತದೆ ಅಂತ ಹೇಳಿದ್ವಿ. ಹೌದು, ಆಟೋಮೆಟಿಕ್ಲಾಗಿ ಡಿಲೀಟ್ ಆಗಿದೆ ಇವಾಗ. ಓಕೆ, ಚಾಯ್ಸ್ 3 ಕೊಟ್ಟಿತ್ತಂತಂದರೆ ಏನಾಗ್ತಿತ್ತು ನೋಡಿ, ಚಾಯ್ಸ್ 3 ಕೊಟ್ಟಿತ್ತಂದರೆ ಈ 157 ಒಂದು ಕಾಲೇಜ್ ಏನಾಗ್ತಿತ್ತು ಡಿಲೀಟ್ ಆಗಿರ್ತಿತ್ತು, ರಿಮೈನಿಂಗ್ ಮೇಲ್ಗಡೆ ಕೆಳಗಡೆ ಎಲ್ಲನೂ ಕೂಡ ಶೋ ಆಗ್ತಾ ಇರ್ತಿತ್ತು. ಓಕೆ, ಈ ಚಾಯ್ಸ್ 2 ಕೊಟ್ಟರೆ ನಿಮ್ಗೆ ಏನಾಗ್ತದ, ಓನ್ಲಿ ಅಂದರೆ ಸಿಕ್ಕಿರೋ ಕಾಲೇಜ್ ಮಾತ್ರ ಏನಾಗ್ತದ ವಿತ್ ಈ ಥರ ಯೆಲ್ಲೋ ಕಲರ್ ಆಗಿ ವಿತ್ ಬೋಲ್ಡ್ ಆಗಿ ಕಾಣಿಸ್ತದೆ. ನೋಡ್ಲಿಕ್ಕೋಸ್ಕರ ಈ ಕಾಲೇಜ್ ಸಿಕ್ಕಿದೆ ನಿಮಗೆ ಹೋಲ್ಡಲ್ಲಿದೆ. ಸೊ ಹಂಗಾಗಿ ಮೇಲ್ಗಡೆಗೋಸ್ಕರ ಪಾರ್ಟಿಸಿಪೇಟ್ ಮಾಡಬಹುದು ನೀವು ಅಂತಂದು. ಓಕೆ, ಇವಾಗ ನೀವು ಫಾರ್ ಎಕ್ಸಾಂಪಲ್ ಅನ್ಕೋಬೋದು ಇವಾಗ ಚಾಯ್ಸ್ 2 ಕೊಟ್ಟವ್ರಿಗೆ ಏನೇನೆಲ್ಲ ರೂಲ್ಸು. ಓಕೆ, ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋರು ಕೂಡ ಹೇಳ್ತೀನಿ, ವೇಟ್ ಮಾಡಿ ಆಯಿತಾ. ಈಗ ನೀವು ಫಾರ್ ಎಕ್ಸಾಂಪಲ್ ಏನಂತಂದರೆ ಈಗ 157 ಅಂತ ನಾನು ಈಗ ಯಾವುದಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತಂದರೆ ಮಾಡ್ಬೋದು. 157 ಆದರೂ ಒಂದು ಯಾವುದಾದ್ರೂ ಕಾಲೇಜ್ ಹಾಕ್ಕೊಂಡ್ರೆ ಇದು ಆಟೋಮೆಟಿಕ್ಲಿ ಏನಾಗ್ತದೆ ಅಂತಂದರೆ ಈಗ ಸಿಕ್ಕಿರೋ ಕಾಲೇಜು ಇದು 158 ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ. ಫಾರ್ ಎಕ್ಸಾಂಪಲ್ ನಾನೀಗ ನೋಡಿ ಹೊಸದಾಗಿ ಕಾಲೇಜ್ ಕೂಡ ಆ್ಯಡ್ ಮಾಡ್ಬೋದು ಈಗ ಅಂತ ಹೇಳ್ಬಿಟ್ಟವ್ರು. ಹೌದಾ ಅಂತ ನೋಡ್ಲಿಕ್ಕೆ ಹೋದಾಗ ನಾನು ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಇಂಜಿನಿಯರ್ ಕ್ಲಿಕ್ ಮಾಡ್ಕೊತೀನಿ, ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಆ್ಯಂಡ್ ಅದಾದ ತಕ್ಷಣ ಕಾಲೇಜ್ ಬಂದಾಗ ಯಾವುದಾದ್ರೂ ಒಂದು ಓಕೆ ತೋರಿಸ್ಲಿಕ್ಕೋಸ್ಕರ ಆಫೀಸ್ ಡಿಲೀಟ್ ಮಾಡ್ತೀನಿ ನಾನು. ಯಾಕಂದರೆ ಆ ಒಂದು ಸ್ಟೂಡೆಂಟ್ಗೆ
ಈ ಅವ್ರ ತಕ್ಕನಂಗೆ ಅವ್ರು ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೋ ಅವ್ರು ಮಾಡ್ಕೊತಾರೆ. ಜಸ್ಟ್ ನಿಮ್ಗೆ ಶೋ ಅಪ್ ಆಗ್ಲಿಕ್ಕೋಸ್ಕರ ತೋರಿಸ್ತಾ ಇರೋದು ನಾನು, ಆಯಿತಾ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಇಷ್ಟೊಂದು ಕೋರ್ಸ್ಗಳು ಬರ್ತವೆ ಇಂಜಿನಿಯರಿಂಗ್ ಒಳಗಡೆ. ಸೊ ಈಗ ನಾನು ಈಗ ಏನು ಮಾಡ್ತೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಅಂತ ಕಾಣಿಸ್ತಿದೆ. ಸೊ ನಾನೀಗ 157 ಕೊಡ್ಬೋದು ಅಂತಂದರೆ ಕೊಡ್ಲಿಕ್ಕೆ ಬರುತ್ತೆ, ಬಂತು ನೋಡಿ, ಆಯಿತಾ. ಈಗ ನಾನು ಕಂಪ್ಯೂಟರ್ ಸೈನ್ಸ್ ಇಲ್ಲಿ ಕಾಣಿಸ್ತಿದ್ದೀನಿ ನನಗೆ. ಓಕೆ, ಇದು ನನಗೆ ಇದು 158 ಕೊಡ್ತೀನಿ, ಕೆಳಗಡೆದು 158 ಕೊಡ್ತೀನಿ. ಏನಾಗುತ್ತೆ 150 ಕೊಟ್ಟು ಏನು ಮಾಡ್ತೀನಿ, ಕೆಳಗಡೆ ಹೋಗ್ಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀನಿ. ಓಕೆ, ತೋರಿಸ್ಲಿಕ್ಕೋಸ್ಕರ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟೆ. ಇವಾಗ ಕೆಳಗಡೆ ಹೋಗ್ತೀನಿ ಏನಾಗಿರ್ತದೆ ಅಂತಂದು ನೋಡಿ. ಆಟೋಮೆಟಿಕ್ಕಾಗಿ ಸಿಕ್ಕಿರ್ತಕ್ಕಂಥ ಕಾಲೇಜು 159 ಆಗಿಬಿಡ್ತು. ನಾವೇನು ಆ್ಯಕ್ಚುಲಿ ಇದೇನಿತ್ತು 157 ಇತ್ತು, ಇದು 157 ಇತ್ತು. 159 ಯಾಕಂತಂದರೆ ನಾವು 2 ಕಾಲೇಜಸ್ ಆ್ಯಡ್ ಮಾಡಿದ್ವಿ. ಅಂದರೆ ನನಗೆ ಇದಕ್ಕಿಂತಲೂ ಬೆಟ್ರ್ ಇವು ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ಅಂದರೆ ಇದು ನನಗೆ 159 ಸಿಕ್ಕಿದೆ ಅಂತಂದರೆ 158ನೇ ಆಪ್ಷನ್ ಇದು. ನಾನು 157 ಪ್ರಿಯಾರಿಟಿ ಇದು. ನನಗೆ ಇದು ಸಿಗದೆ ಹೋದ್ರೆ ಇದು ಸಿಗಲಿ, ಕೊನೆಗೆ ಯಾವುದು ಕೂಡ ಸಿಗದೆ ಹೋದ್ರೆ ಇದು ಸಿಗಲಿ ಅನ್ನೋಂಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಇರೋದು. ಒಂದು ಥಿಂಗ್ಸ್ ನಿಮ್ಮ ತಲೆಯಲ್ಲಿ ಇರಲಿ, ಇದು ಮಾತ್ರ ನೀವು ಮರೆಯೋಂಗಿಲ್ಲ. ಪ್ರಿಯಾರಿಟಿ ಈಸ್ ಇಂಪಾರ್ಟೆಂಟ್ ಅಂತ ಪದೇ ಹೇಳ್ತಾ ಇದ್ದೀನಿ. ಓಕೆ, ಈ ರೀತಿ ಚೇಂಜಸ್ ಆಗುತ್ತೆ ಚಾಯ್ಸ್ 2 ಕೊಟ್ಟವ್ರಿಗೆ. ಓಕೆ, ನೀವು ಚಾಯ್ಸ್ 3 ಕೊಟ್ಟರೆ ಅಂತೂ ಏನಿಲ್ಲ, ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ದಂಗೆ ನೀವು ಅದನ್ನು ಬಿಟ್ಟು ರಿಮೈನಿಂಗ್ ಎಲ್ಲನೂ ಕೂಡ ಶಾಪ್ ಆಗ್ತಾ ಇರ್ತದೆ. ನೀವು ಎಡಿಟ್ ಕೂಡ ಮಾಡ್ಕೋಬೋದು ಅಂತಂದು ಹೇಳ್ತದೆ. ಫಾರ್ ಎಕ್ಸಾಂಪಲ್ ನಂಗೆ ಇದು ಬೇಡ, ನನಗೆ ಹೆಂಗೋ ಮತ್ತೆ ಬೇಡ ಅನ್ನಿಸ್ತಪ್ಪ ಅಂದ್ರೆ 0 ಕೊಡು, ಮತ್ತು ಇಲ್ಲಿ ಬಾ ಇದನ್ನು ಕೊಡೋಕೆ 0 ಕೊಟ್ಕೋ, ನಂಗೆ 2 ಕೊಡೋಕೆ ಕಾಲೇಜ್ ಬೇಡ. ಓಕೆ, ಸೊ ಹಂಗಾಗಿ ನಾ ಏನು ಮಾಡ್ತೀನಿ, ಅಪ್ಡೇಟ್ ಕೊಡ್ತೀನಿ. ಇವಾಗ ಅಪ್ಡೇಟ್ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಾಗಿ 157 ಆಗಿರುತ್ತೆ ನೋಡಿ. ಬೇಕಾದ್ರೆ ತೋರಿಸ್ತೀನಿ. ಓಕೆ, ಇಲ್ಲಿ 157 ಆಗಿದೆ ಸಿಕ್ಕಿರೋದು. ಸೊ ಈ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡಿ, ಸೊ ನಿಮಗೆ ಎಡಿಟ್ ಕೂಡ ಮಾಡ್ಬೋದು, ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು. ನೀವು ಫ್ರೆಶ್ ಆಪ್ಷನ್ ಎಂಟ್ರಿ ಇದ್ದರೆ ಏನು ಮಾಡಬೇಕು, ನೀವು ಡಿಸಿಪ್ಲಿನ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ನಿಮ್ಗೆ ಒಂದು ತಲೆಯಲ್ಲಿ ಇರಲಿ, ಸಿಕ್ಕಿರೋ ಕಾಲೇಜ್ ಅಡ್ಮಿಷನ್ ಆಗಲೇಬೇಕು. ಸೆಕೆಂಡ್ ರೌಂಡ್ಗೆ ಹೇಳ್ಬಿಟ್ಟವ್ರೆ ಕೆ ಡೈರೆಕ್ಟರ್ ಮಾತ್ರ. ಓಕೆ, ಯಾರು KCET ಸ್ಟೂಡೆಂಟ್ಗೆ. ಓಕೆ, ಬಟ್ ನಾವು ನೀಟ್ ಸ್ಟೂಡೆಂಟ್ ಆಗಿತ್ತಂತಂದರೆ ನಿಮಗೆ ಚಾಯ್ಸ್ 2 ಆ್ಯಂಡ್ 3 ಎಲ್ಲ ಆಪ್ಷನ್ಸ್ ಕೊಡ್ತಾರೆ. ಬಟ್ KCET ಸ್ಟೂಡೆಂಟ್ಗೆ ಚಾಯ್ಸ್ 1 ಆ್ಯಂಡ್ 4 ಅಷ್ಟೇ ಕೊಡ್ತಾ ಇದ್ದಾರೆ. ಯಾಕೆ ಆ್ಯಕ್ಚುಲಿ ನಿಮ್ಗೆ ಏನಂತಂದರೆ ಇವು ಡಿಲೇಟ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ನಿಮ್ಗೆ ಬೇಡ ಅನಿಸ್ತಾ ಡಿಲೇಟ್ ಮಾಡ್ಕೊಂಬಿಡಿ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ಬೇಡ, ನಮ್ಗೆ 23ನೇ ಕಾಲೇಜ್ ಬೇಡ, 0 ಕೊಟ್ಟು ಅಪ್ಡೇಟ್ ಕೊಡಿ, ಆಟೋಮೆಟಿಕ್ಲಿ ಚೇಂಜಸ್ ಆಗುತ್ತೆ. ಆಮೇಲೆ ಅದು ಸಿಕ್ಕರೆ ನೀವು ಹೋಗಲ್ಲ ಹಿಂಗಲ್ಲ ಅನ್ನಂಗಿಲ್ಲ. ಓಕೆ, ಎಷ್ಟು ಅಂತ ತಪ್ಪು ಮಾಡ್ತಾರೆ ನೀವು ಆಪ್ಷನ್ ಎಂಟ್ರಿ. ಅವರೇ ಹೇಳ್ತಿದ್ರೆ ನಿಮಗೆ ಈಗ ಸಿಕ್ಕಿರ್ತಕ್ಕಂಥ ಕಾಲೇಜಸ್ ಯಾಕೆ ಬೇಡ ಅಂತೀರಾ, ನಿಮಗೆ ಬೇಕಂತಾನೆ ತಾನೇ ಹಾಕೊಂಡಿರೋದು. ಓದಲ್ಲ, ಈಗ 116ನೇ ಕಾಲೇಜ್ ಇದೆ. ಈಗ ಬೇಡ ಅಂತ ಅನ್ನೋಗಿತ್ತಂದ್ರೆ ಎದಕ್ಕೆ ಹಾಕೋಬೇಕಿತ್ತು ನೀವು. ಓಕೆ, ಮತ್ತೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ ಅದು ಇದಂತೂ ಓಡಾಡೋದು ಬೇಡ ಅನ್ನೋಕ್ಕೋಸ್ಕರ. ಸೊ ಆದಷ್ಟು ಏನು ಮಾಡಿ, ಇವಾಗಲೇ ಬೇಕಿರೋ ಕಾಲೇಜಸ್ನ ಮಾತ್ರ ಇಟ್ಕೊಳ್ಳಿ, ಎಸ್ಪೆಷಲಿ ಚಾಯ್ಸ್ 2 ಕೊಟ್ಟವ್ರಿಗೆ. ಓಕೆ, ಇನ್ನೊಂದು ಥಿಂಕ್ ಮಾಡ್ಕೊರಿ. 157 ಕಾಲೇಜ್ ಸಿಕ್ಕಿದೆ ಇವಾಗ. ಈಗ ಸೆಕೆಂಡ್ ರೌಂಡಿಗೆ ಒಂದು 153ನೇ ಕಾಲೇಜ್ ಸಿಕ್ತು. ನಿಮ್ಗೆ ಆಫೀಸ್ ಅನಿಸುತ್ತೆ ನಮ್ಗೆ 157 ಕಾಲೇಜ್ ಬೇಕು, ನಂಗೆ ಹೋಗ್ಲಿಕ್ಕೆ ಬರುತ್ತಾ ಅಂತಂದು. ಖಂಡಿತ ಬರಲ್ಲ. 153ನೇ ಸಿಕ್ಕರೆ ಅದಕ್ಕೆ ಹೋಗಬೇಕು, ಆಟೋಮೆಟಿಕ್ಲಿ ಇದು ಡಿಲೇಟ್ ಆಗಿಬಿಟ್ಟಿರ್ತದೆ. ಸೊ ಹಂಗಾಗಿ ಬೇಕಾಗಿರೋ ಕಾಲೇಜಸ್ ಮಾತ್ರ ಮೇಲೆ ಇಟ್ಕೊಂಡಿರಿ. ಓಕೆ, ಲೈವ್ ಡೆಮೋ ಅರ್ಥ ಆಯ್ತು ಅನ್ಕೊಂಡಿರ್ತೀನಿ. ಈ ಫ್ರೆಶ್ ರಿಜಿಸ್ಟ್ರೇಷನ್ ಆಗಿರ್ತಾರ ನಿಮ್ಗೆ ಡಿಸಿಪ್ಲಿನ್ ಒಳಗಡೆ 2 ಕೂಡ ತೋರಿಸ್ತಿರ್ತದೆ, ಮೆಡಿಕಲ್ಲು ಆ್ಯಂಡ್ KCET 2 ಕೂಡ ತೋರಿಸ್ತಿರ್ತದೆ. ನಿಮಗೆ ಆರ್ಡರ್ ವೈಸ್ ಮಾಡ್ಕೊಳ್ಳಿ. ಈಗ 157 ಇತ್ತ ಅಂತ ಹೇಳಿದೆ ನಾನು, ಈಗ 157 ಇತ್ತು. ನೀವು ಮೆಡಿಕಲ್ ಕಾಲೇಜಸ್ ಬೇಕಿತ್ತು, ಒಂದು ಪ್ರಿಯಾರಿಟಿ MBBS ಕೊಡ್ಕೊಂತೀರ ಅಂತಂದರೆ ಒಂದು ಆಪ್ಷನ್ ಎಂಟ್ರಿ ಕೊಡ್ಕೋಬೋದು. ಇವಾಗ ಇನ್ಸ್ಟೆಡ್ ಆಫ್ ಈಗ ಯಾವುದು ಇದೆ ಅಂತಂದರೆ, ಓಕೆ ತೋರಿಸ್ತೀನಿ ಈಗ. ಓಕೆ, ಇಲ್ಲಿ ಕಾಣಿಸ್ತಿದ್ದು ವೆಟರ್ನರಿ 1 ಅಂತಿತ್ತಲ್ವಾ. ಈಗ MBBS ಏನಾದರೂ 1 ಅಂತ ಕೊಡೋದ್ರೆ ಇದು 2 ಅಂತ ಆಗುತ್ತೆ. ಓಕೆ, MBBS ಅಲ್ಲಿ ಇನ್ನೊಂದು ಕಾಲೇಜ್ 2 ಅಂತ ಕೊಟ್ಟರೆ ಇದು ಆಟೋಮೆಟಿಕ್ಲಿ 3 ಆಗುತ್ತೆ. ಓಕೆ, ಆ್ಯಂಡ್ MBBS ಅಲ್ಲಿ ಒಂದು ಯಾವುದೋ ಇನ್ನೊಂದು ಕಾಲೇಜ್ 3, 4 ಅಂತ ಕೊಟ್ಟರೆ ಇದು ಆಟೋಮೆಟಿಕ್ಲಿ 5 ಆಗಿಬಿಡ್ತದೆ. ಸೊ ಮೇಲ್ಗಡೆ ಯಾವೆಲ್ಲ ಕೊಡ್ಕೊಂತ ಹೋಗ್ತಿರೋ ಈ KCET ಕೋರ್ಸ್ಗಳು ಬೇಕಾದ್ರೆ ಕೆಳಗಡೆ ಹೋಗ್ತವೆ. ಇಲ್ಲ ನನಗೆ ಫಸ್ಟ್ ವೆಟರ್ನರಿ ಇರಲಿ, ನಂಗೆ 6 ಕಾಲೇಜಸ್ ಇರಲಿ. ಓಕೆ, ಆಮೇಲೆ ನಾನು 7 ಕಾಲೇಜ್ ಬೇಕಾದ್ರೆ BMS ಹಾಕ್ಕೊಂತೀನಿ ಅಂತಂದ್ರೆ 7 ಹಾಕ್ಕೊಳ್ಳಿ. ಇಲ್ಲಿ 7 ಇರೋದು 8 ಆಗುತ್ತೆ. ಸೊ ಈ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ನೀವು 750 ರೂಪಾಯಿ ಪೇಮೆಂಟ್ ಮಾಡಿ ಹೊಸದಾಗಿ ಬಂದಿದ್ದೀರೋ ಅಥವಾ ನೀವು 2 ಕೂಡ ಕಂಬೈಂಡ್ ಮಾಡ್ತಿದ್ದೀರೋ, ಸೊ ಈಗಾಗಲೇ ಮೊದಲಕ್ಕೆ ನೀವು ಈಗಾಗಲೇ ಇಂಜಿನಿಯರಿಂಗ್ ಸಿಕ್ಕಿದೆ, ಹೋಟೆಲ್ ಇಟ್ಕೊಂಡು ಮೇಲ್ಗಡೆ ಟ್ರೈ ಮಾಡ್ತಿರ್ತಾರೆ. ಇದೇ ರೀತಿ ಸಿಚುವೇಷನ್ ಭಾಳ ಇರ್ತದೆ. ಈಗ ಏನು ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ, ನೀವು ಈ ಥರ ಯೂಸ್ ಮಾಡ್ಕೋಬೋದು. ಅಂದರೆ ನೀವು ಮೇಲ್ಗಡೆ ನೀವು MBBS, BDS, BMS ಹಾಕ್ಕೋಬೋದು ಇವಾಗ. ಓಕೆ, ತೋರಿಸ್ತಿದೆ ಆರಾಮ್ಸೆ ಮೇಲ್ಗಡೆ ಹಾಕ್ಕೋಬೋದು. ಇವಾಗ ಇಲ್ಲಿ ನನಗೆ ನೀಟ್ ಯಾರಾದರೂ ಸ್ಟೂಡೆಂಟ್ ಸಿಕ್ಕರೆ ಅದನ್ನು ಕೂಡ ಲೈವ್ ಡೆಮೋ ತೋರಿಸ್ತೀನಿ, ವರಿಬೇಡ. ಈಗ KCET ಕೋರ್ಸ್ಗಳದ್ದು ಇಟ್ಕೊಂಡೇ ನಿಮ್ಗೆಲ್ಲನೂ ಕೂಡ ತೋರಿಸ್ತಾ ಇದ್ದೀನಿ. ಓಕೆ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಕೊನೆಯದಾಗಿ ಲಾಸ್ಟ್ ಟೈಮ್ ಒಳಗಡೆ ನೀವೇನು ಕೊನೆಯದಾಗಿ ಏನು ಅಪ್ಡೇಟ್ ಆಪ್ಷನ್ಸ್ ಕೊಟ್ಟಿರ್ತೀರೋ ಅಥವಾ ಸೇವ್ ಆ್ಯಂಡ್ ಸಬ್ಮಿಟ್ ಅನ್ನು ಇಲ್ಲಿ ತೋರಿಸ್ತೀನಿ ಇನ್ನೊಂದು ಟೈಮು. ಓಕೆ, ಇಲ್ಲಿ ಕಾಣಿಸ್ತದೆ ಸೇವ್ ಆ್ಯಂಡ್ ಸಬ್ಮಿಟ್. ಕೊನೆಯದಾಗಿ ಯಾವಾಗ ಕೊಟ್ಟಿರ್ತಾರೋ ಅದನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ಅನ್ನೋಸ್ಬಿಟ್ಟು ಹೇಳಿದರೆ 19ನೇ ತಾರೀಕು ಅಂತ ಹೇಳಿದ್ದಾರೆ. ಸೊ ನೋಡ 13ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಕೊನೆಯದಾಗಿ ಈಗ ಏನು ಮಾಡ್ತೀನಿ ಅಂತಂದ್ರೆ ಹೋಮಲ್ಲಿ ಹೋಗ್ತೀನಿ ಅಂತೆ. ಹೋಮಲ್ಲಿ ಹೋಗ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ಲಾಸ್ಟ್ ಡೇಟ್ 13/8/2026 ಬೆಳಗ್ಗೆ 9 ಗಂಟೆ ಅಂತ ಹೇಳೋರಲ್ವ. ಸೊ ಅಲ್ಲಿಗೆ ಕ್ಲೋಸ್ ಆಗುತ್ತೆ ಆಪ್ಷನ್ ಎಂಟ್ರಿ ನಿಮ್ಮದು. ಸೊ ಅದಾದ ನಂತರ ನಿಮಗೆ ಬಂದುಬಿಟ್ಟು 19ನೇ ತಾರೀಕು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಓಕೆ, ಸೊ ಅದಕ್ಕಿಂತ ಮುಂಚೆಗೆ ನೀವು ಏನೇನೆಲ್ಲ ಚೇಂಜಸ್ ಮಾಡ್ಬೋದು, ಎಷ್ಟು ಬೇಕಾದರೂ ಚೇಂಜಸ್ ಮಾಡ್ಕೋಬೋದು, ಎಷ್ಟು ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು, ಮಾಡ್ಕೊಂಬಿಡಿ ಇವಾಗಲೇ. ಆಮೇಲೆ ನಿಮಗೆ ಕೊನೆಯದಾಗಿ ಲಾಸ್ಟ್ ಡೇ ಥರ ಹೋಗಬೇಡಿ. ಇವಾಗಲೇ ಫ್ರೀ ಇರ್ತಾರೆ, ಇವಾಗಲೇ ಮಾಡ್ಕೊಂಬಿಡಿ. ಇಲ್ಲ ಅಂತಂದರೆ ನಿಮಗೆ ಸರ್ವರ್ ಬ್ಯುಸಿ ಅದು ಇದು ಅಂತ ಬರುತ್ತೆ. ಓಕೆ,
ಅರ್ಥ ಆಯ್ತು ಅಂದ್ಕೊಂಡಿರ್ತೀನಿ. ನಿಮಗೆಲ್ಲ ಆಮೇಲೆ ಸೀಟ್ ಸಿಕ್ಕವ್ರಿಗೆ ಚಾಯ್ಸ್ ಎಂಟ್ರಿ ಎಲ್ಲ ಕೂಡ ಬಿಡ್ತಾರೆ. ಚಾಯ್ಸ್ ಎಂಟ್ರಿ ಎಲ್ಲನೂ ಕೂಡ ಡೀಟೇಲ್ಸಾಗಿ ಎಲ್ಲನೂ ಕೂಡ ಗೊತ್ತಾಗಿದೆ. ಆ್ಯಂಡ್ ಅದ್ರ ಬಗ್ಗೆನೂ ಕೂಡ ಪೇಮೆಂಟ್ ಮಾಡೋದ್ರ ಬಗ್ಗೆನೂ ಕೂಡ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಯಾಕಂದರೆ ನೀವು ಪೇಮೆಂಟ್ ಮಾಡಿಲ್ಲ, ಆನ್ಲೈನ್ ಮಾಡೋದು ಯಾವ ರೀತಿ ಅಂತಲೂ ಕೂಡ ಹೇಳಿದ್ದೀನಿ. ಅಂದರೆ ಫಸ್ಟ್ ರೌಂಡಿಗೆ ಕೂಡ ಹೇಳಿದ್ದೀನಿ. ಇವಾಗಲೂ ಕೂಡ ಲೈವ್ ಡೆಮೋ ಮಾಡಿ ತೋರಿಸ್ತೇನೆ ಅಂತ ವರಿ ಮಾಡ್ಕೊಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಹೋಪ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು. ಅವನಷ್ಟೇ ಬಾಯ್.